ನನ್ನ ಚಾನಲ್‌ಗೆ ಸ್ವಾಗತ. ಇದು ಮೊದಲನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಈ ಚಾನಲ್‌ನಲ್ಲಿ ಕನ್ನಡದಲ್ಲಿ ವೇರಿಯಸ್ ಕಂಪನಿಗಳು ಸ್ಟಾಕ್ ಮಾರ್ಕೆಟಲ್ಲಿ, ಶೇರ್ ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗಿರೋ ಕಂಪನಿಗಳ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಯಾವುದೇ ರೀತಿ ನೀವು ಪ ಹೂಡಿಕೆ ಮಾಡೋದು, ಬೈ ಅಥವಾ ಸೆಲ್ ಮಾಡೋದು, ಇದನ್ನ ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್‌ನ ಕನ್ಸಲ್ಟ್ ಮಾಡಿ ತಗೊಳ್ಳಿ. ಈ ಚಾನಲ್‌ನಲ್ಲಿ ಕಂಟೆಂಟ್ ಇರೋದು ಬರೀ ಮೇಯ್ನ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಈ ಕಂಪನಿಗಳ ಬಗ್ಗೆ. ಮೊದಲನೇ ಕಂಪನಿ ನಾನು ತಗೋತಾ ಇರೋದು ರಾಡಿಕೋ ಖೈತಾನ್ ಅಂತ. ರಾಡಿಕೋ ಖೈತಾನ್ ಅನ್ನೋದು ತುಂಬ ಜನಕ್ಕೆ ಗೊತ್ತಿರಬಹುದು ಈ ಕಂಪನಿ. ಬಟ್ ಅಷ್ಟೇ ತುಂಬ ಏನು ಪಾಪ್ಯುಲರ್ ಇಲ್ಲ. ಈಗ ಯುನೈಟೆಡ್ ಬ್ರೂವರಿ ಅಂದರೆ ಈ ಬಿಯರ್ ಕಂಪನಿ ಇದೆ ನೋಡಿ, ಅದರಷ್ಟು ಪಾಪ್ಯುಲಾರಿಟಿ ಇರಲ್ಲ. ಯಾಕೆಂದ್ರೆ ಈ ಪ್ರಾಡಕ್ಟ್ಸು ಎಲ್ಲರೂ ಯೂಸ್ ಮಾಡ್ತಾರೆ ಅಥವಾ ಎಲ್ಲರೂ ಕೇಳ್ಪಟ್ಟಿರ್ತಾರೆ ಅಂತ ನನಗೆ ಅನ್ಸೋದಿಲ್ಲ. ರಾಡಿಕೋ ಖೈತಾನ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಕಂಪನಿ ಬಗ್ಗೆ. ಇದು 1943 ಅಲ್ಲೇ ಶುರುವಾಗಿತ್ತು. ಸಾಕಷ್ಟು ಹಳೆ ಕಂಪನಿ. ಮೊದಲು ಇದು ಬರೀ ಡಿಸ್ಟಿಲರಿ ಆಗಿತ್ತು. ಹೆಸರು ರಾಂಪುರ್ ಡಿಸ್ಟಿಲರಿ ಅಂತ ಇತ್ತು. ಅದು ಬೇರೆ ಕಂಪನಿಗಳಿಗೆ ಬಾಟ್ಲಿಂಗ್ ಮಾಡೋದು, ಡಿಸ್ಟಿಲಿಂಗ್ ಮಾಡೋದು ಈ ತರ ಮಾಡ್ತಾ ಇತ್ತು. ಈ ತರ ಕೆಲಸಗಳನ್ನು ಮಾಡ್ತಾ ಇತ್ತು. ಬಟ್ ಈಗ ಕರೆಂಟ್ಲಿ ಇದು ಇಟ್ ಇಸ್ ಅ ಲೀಡಿಂಗ್ ಮೇಕರ್ ಆಫ್ ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್. ಅಂದ್ರೆ ಇದರದ್ದು ಎಷ್ಟೊಂದು ಲಿಕ್ಕರ್ ಬ್ರ್ಯಾಂಡ್ಗಳು ಎಕ್ಸ್ಪೋರ್ಟ್ ಆಗುತ್ತೆ. ಇದು ಮೆತ್ತಿಗೆ ಲಾಸ್ಟ್ ಸ್ವಲ್ಪ ವರ್ಷಗಳಿಂದ ಮೆತ್ತಿಗೆ ಹೋಗ್ತಾ ಇದೆ. ಮೆತ್ತಿಗೆ ಒಳ್ಳೆ ಬ್ರ್ಯಾಂಡ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿದೆ. ಬೇರೆಯವರಿಗೆ ಬಾಟ್ಲಿಂಗ್ ಮಾಡೋದು, ಬೇರೆಯವರಿಗೆ ಹೆಲ್ಪ್ ಮಾಡೋದು, ಅದು ಒಂದು ಸಪರೇಟ್ ಬಿಸ್ನೆಸ್ ಲೈನ್ ಇದೆ. ಬಟ್ ಮೇನ್ಲಿ ಬ್ರ್ಯಾಂಡ್ ಪೋರ್ಟ್ಫೋಲಿಯೋ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ. ಈ ಬ್ರ್ಯಾಂಡ್ಗಳ ಹೆಸರನ್ನ ನೋಡಿ: ರಾಂಪುರ್ ಇಂಡಿಯನ್ ಸಿಂಗಲ್ ಮಾಲ್ಟ್, ಜೈಸಲ್ಮೇರ್ ಇಂಡಿಯನ್ ಕ್ರಾಫ್ಟ್ ಜಿನ್, ಮ್ಯಾಜಿಕ್ ಮೂಮೆಂಟ್ಸ್ ಸ್ವಲ್ಪ ಮಟ್ಟಿಗೆ ಜನರು ಕೇಳಿರಬಹುದು. ಯಾಕೆಂದ್ರೆ ಈ ವೋಡ್ಕಾನ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲೂ ಒಳ್ಳೆ ಮಾರಾಟ ಆಗ್ತಾ ಇದೆ. ಮಾರ್ಫಿಯಸ್ ಬ್ರ್ಯಾಂಡಿನೂ ಅಷ್ಟೇ ಒಳ್ಳೆ ಹೆಸರು ಮಾಡಿರುತ್ತೆ ಲೋಕಲ್ ಮಾರ್ಕೆಟ್ ಅಲ್ವೇ. ಆಮೇಲೆ 8PM ಅಂತೂ ಟಿವಿಯಲ್ಲೂ ಬರುತ್ತೆ ಅಡ್ವರ್ಟೈಸ್ಮೆಂಟು. ಬಟ್ 8PM ಅನ್ನೋದು ಅದು ಒಂಥರ ಸೋಡಾ ಅಥವಾ ವಾಟರ್ ತರ ಅಡ್ವರ್ಟೈಸ್ ಮಾಡಬೇಕು. ಯಾಕೆಂದ್ರೆ ಇಂಡಿಯಾದಲ್ಲಿ ಆಲ್ಕೋಹಾಲ್ ಬ್ರ್ಯಾಂಡ್ಸು ಟಿವಿ ಅಡ್ವರ್ಟೈಸ್ಮೆಂಟ್ ಕೊಡೋಂಗಿಲ್ಲ. ಮುಂದೆ ಹೋಗ್ತಾ ಈ ಕಂಪನಿ ಏನು ನೋಡ್ತಾ ಇತ್ತು, ಏನ್ ಮಾಡ್ತಾ ಇತ್ತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಚಿತ್ರ ಇದೆ. ಇದು ಆನ್ಯುವಲ್ ರಿಪೋರ್ಟ್ ಇಂದಾನೆ ತಗೊಂಡಿರೋದು. ನಿಮಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೀವು ಆನ್ಯುವಲ್ ರಿಪೋರ್ಟ್ನ ಓದಬಹುದು. ಈಗ ಇದ್ರದ್ದು ಫೈನಾನ್ಷಿಯಲ್ ಹೈಲೈಟ್ಸ್ ನೋಡೋಣ. ನೋಡಿ, ಈಗ ಈ ರೆವಿನ್ಯೂ ಅನ್ನೋದು ಲಾಸ್ಟ್ 5 years ಅಲ್ಲಿ ಹೆಂಗೆ ಗ್ರೋ ಆಗಿದೆ. ಮೆತ್ತಿಗೆ ಗ್ರೋ ಆಗಿದೆ, ಬಟ್ ಸ್ಟಡಿ ಗ್ರೋತ್ ಇದೆ. ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಗ್ರೋ ಆಗಿದೆ. 1679 ಕೋಟಿಯಿಂದ 2418 ಕೋಟಿವರೆಗೂ ಬಂದಿದೆ ಈಗ 5 ವರ್ಷದಲ್ಲಿ. 2016-17 ಇದು 2016 ಇಂದ 2020 ತನಕ ಈ ತರ ಆಗಿದೆ. ಅದೇ ತರ ಎಬಿಟಾ ಮತ್ತೆ ನೆಟ್ ಪ್ರಾಫಿಟ್ ಒಳ್ಳೆ ಗ್ರೋತ್ ಇದೆ. ನೀವು ನೋಡಿದ್ರೆ ನೆಟ್ ಪ್ರಾಫಿಟ್ ಗ್ರೋತ್ ಇನ್ನೂ ಚೆನ್ನಾಗಿದೆ. ರೀಸನ್ ಏನು ಅಂದ್ರೆ ಅವ್ರದ್ದು ಸಾಲ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನೆಟ್ ಡೆಟ್ ನೋಡಿ, 785 ಕೋಟಿ ಇದ್ದಿದ್ದು ಈಗ 197 ಕೋಟಿ ಆಗಿದೆ. ಹಾಗಾಗಿ ಇದರಿಂದ ನೆಟ್ ಪ್ರಾಫಿಟ್ ಇಂಪ್ರೂವ್ ಆಗ್ತಾ ಇದೆ. ಮತ್ತೆ ರಿಟರ್ನ್ ಆನ್ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ಇದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮೆಟ್ರಿಕ್. 15%ಗಿಂತ ಕೆಳಗಡೆ ಇದ್ರೆ ಅಂತ ಒಳ್ಳೆ ಕಂಪನಿ ಅಂತ ಹೇಳಕ್ಕಾಗಲ್ಲ ಇಂಡಿಯಾದಲ್ಲಿ. ಆಲ್ಕೋಹಾಲ್ ಕಂಪನಿ ಆಗಿರೋದ್ರಿಂದ ಒಂದು 18% ತನಕ ಬರ್ತಾ ಇದೆ, ವಿಚ್ ಇಸ್ ಗುಡ್ ಇನ್ ದಟ್ ವೇ. ಈಗ ಆಲ್ಕೋಹಾಲ್ ಕಂಪನಿಗಳಿಗೆ ನಿಮಗೆ ಗೊತ್ತು, ತುಂಬಾ ಟ್ಯಾಕ್ಸ್ಗಳು, ಎಕ್ಸೈಸ್ ಡ್ಯೂಟಿಗಳು ಇದೆಲ್ಲ ಇರುತ್ತೆ. ಮತ್ತೆ ಹಾಗಾಗಿ ಅವ್ರದ್ದು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ತುಂಬಾ ಜಾಸ್ತಿನೂ ಆಗಕ್ಕೆ ಸಾಧ್ಯ ಇಲ್ಲ. 25-30% ಆಗಕ್ಕೆ ಸಾಧ್ಯ ಇಲ್ಲ. 25-30% ಕೊಡುವಂತ ಕಂಪನಿಗಳು ಇಂಟರ್ನೆಟ್ ಬೇಸ್ಡ್ ಕಂಪನಿಗಳು, ಅಥವಾ ಎಲ್ಲಿ ಜಾಸ್ತಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬೇಕಿಲ್ಲ, ಹಾರ್ಡ್ ಅಸೆಟ್ಸ್ ಬೇಕಿಲ್ಲ, ರಿಯಲ್ ಎಸ್ಟೇಟ್ ಬೇಕಿಲ್ಲ ಅಂತ ಕಂಪನಿಗಳಲ್ಲಿ ರಿಟರ್ನ್ ಆನ್ ಕ್ಯಾಪಿಟಲ್ ಇನ್ನೂ ಜಾಸ್ತಿ ಇರುತ್ತೆ. ಆಲ್ಕೋಹಾಲ್ ಕಂಪನಿ ಲೆಕ್ಕ ತಗೊಂಡ್ರೆ 18% ಅನ್ನೋದು ಒಂದು ಒಳ್ಳೆ ರಿಟರ್ನ್ ಆನ್ ಕ್ಯಾಪಿಟಲ್ ಅಂತ ನನ್ನ ಅನಿಸಿಕೆ. ಹಿಂಗೆ ಕೆಳಗಡೆ ಬಂದ್ರೆ ಇದರಲ್ಲಿ ರೆವಿನ್ಯೂ ಬ್ರೇಕಪ್ ಕೊಟ್ಟಿದ್ದಾರೆ ನೋಡಿ. ಈ IMFL ಪ್ರೆಸ್ಟೀಜ್ ಅಂಡ್ ಅಬೋವ್, IMFL ರೆಗ್ಯುಲರ್ಸ್ ಅಂಡ್ ಅದರ್, ನಾನ್ IMFL. ಹೀಗಂದ್ರೆ ಏನು? IMFL ಪ್ರೆಸ್ಟೀಜ್ ಅಂಡ್ ಅಬೋವ್ ಅಂದ್ರೆ ಪ್ರೀಮಿಯಂ ಬ್ರ್ಯಾಂಡ್ಗಳ ಪರ್ಸೆಂಟೇಜ್ ಶೇರು. ಪ್ರೀಮಿಯಂ ಬ್ರ್ಯಾಂಡ್ಗಳು ಆಲ್ಮೋಸ್ಟ್ 40% ತನಕ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಈಗ ಓವರ್ ಆಲ್ ಕಂಪನಿ ರೆವಿನ್ಯೂಗೆ. ಹಾಗೆ ರೆಗ್ಯುಲರ್ಸ್ ಅಂಡ್ ಅದರ್ಸ್ ಅಂದ್ರೆ ಈಗ ಇಂಡಿಯಾದಲ್ಲಿ ನಾರ್ಮಲ್ ಸೆಲ್ ಆಗುವಂತ ಬ್ರ್ಯಾಂಡ್ಗಳು. ಮ್ಯಾಜಿಕ್ ಮೂಮೆಂಟ್ಸ್, ವೋಡ್ಕಾ ನೀವು ತಗೊಂಡ್ರೆ ಫಾರ್ ಎಕ್ಸಾಂಪಲ್, ಇಂಡಿಯಾದಲ್ಲಿ ಸೆಲ್ ಆಗೋದು ಅದೇನೋ ಪ್ರೀಮಿಯಂ ಕ್ಯಾಟಗರಿಗೆ ಬರಲ್ಲ. ಸ್ಮರ್ನಾಫ್ ಅನ್ನೋದಕ್ಕಿಂತನೂ ಚೀಪ್ ಆಗೇ ಮಾರ್ತಾ ಇದ್ದಾರೆ. ಹಾಗಾಗಿ ಒಳ್ಳೆ ಗ್ರೋತ್ ಕಂಡಿದೆ ಆ ಪರ್ಟಿಕ್ಯುಲರ್ ಬ್ರ್ಯಾಂಡ್. ಆ ತರ ಎಷ್ಟೊಂದಿದೆ. 8PM ಇರ್ಬೋದು, ಮಾರ್ಫಿಯಸ್ ಇರ್ಬೋದು, ಇವೆಲ್ಲ ಇದರಲ್ಲಿ ಬರುತ್ತೆ ಈ ರೆಗ್ಯುಲರ್ಸ್ ಅಂಡ್ ಅದರ್ಸ್ ಅಲ್ಲಿ. ಆಮೇಲೆ ಇದು ಇನ್ನು ಮಿಕ್ಕಿದ್ದು 21% ಹತ್ರ ಅದು ನಾನ್ IMFL. ಅದು ಲೆಗಸಿ ಬಿಸ್ನೆಸ್, ಮೊದಲಿಂದ ಮಾಡ್ಕೊಂಡ್ ಬಂದಿರೋದು. ಡಿಸ್ಟಿಲಿಂಗ್ ಆಗಿರ್ಬೋದು, ಬಾಟ್ಲಿಂಗ್ ಆಗಿರ್ಬೋದು, ಈ ತರ ಬಿಸ್ನೆಸ್ಗಳು. ಮುಂದೆ ಹೋಗೋಣ.
ಸೊ ಇದ್ರದ್ದು ಬಿಸ್ನೆಸ್ ಸ್ಟ್ರಾಟಜಿ ಈ ಕಂಪನಿದು ಏನು ಅಂತ ತಿಳ್ಕೊಳ್ಳೋಣ. ಸೊ ಒಂದು ಮ್ಯಾಜಿಕ್ ಮೊಮೆಂಟ್ಸ್ ಅಂತ ಒಂದು ಬ್ರ್ಯಾಂಡ್ ನಾನು ಹೇಳಿದೆ. ಸೊ ಇದು ಒಂದು ಒಳ್ಳೆ ಸಕ್ಸಸ್ನ ಕಂಡು ಲೋಕಲ್ ಮಾರ್ಕೆಟಲ್ಲಿ. ಹಾಗಾಗಿ ಅವರು ಒಂದು ಪ್ರೀಮಿಯಂ ವರ್ಷನ್ ಆಫ್ ಮ್ಯಾಜಿಕ್ ಮೊಮೆಂಟ್ಸ್ನ ಬಿಡುಗಡೆ ಮಾಡಿದ್ರು, ವರ್ವ್ ಅಂತ. ಸೊ ಅದು ಈಗ ನಿಮಗೆ ಗೊತ್ತಿರ್ಬೋದು, ವೋಡ್ಕಾ ಅನ್ನೋದು ಸ್ವಲ್ಪ ಟಾರ್ಗೆಟ್ ಮಾಡೋದು ಸ್ವಲ್ಪ ಹುಡುಗಿರು ಅಥವಾ ಸ್ವಲ್ಪ ಸ್ಟಾರ್ಟ್ ಮಾಡಿದವರು ಕುಡಿಯೋರು, ಇಂಥವ್ರಿಗೆ ಜಾಸ್ತಿ ವೋಡ್ಕಾನ ಟಾರ್ಗೆಟ್ ಮಾಡಿದ್ದಾರೆ. ಸೊ ಮ್ಯಾಜಿಕ್ ಮೂಮೆಂಟ್ಸ್ ವೋಡ್ಕಾದು ವರ್ವ್ ಬ್ರ್ಯಾಂಡು. ಸೊ ಈ ಥರ ಒಂದು ಫೀಮೇಲ್ ಕ್ರೌಡ್ಗೆ ಟಾರ್ಗೆಟ್ ಮಾಡಿಕೊಂಡು ಮಾಡಿದ್ದಾರೆ, ಪ್ರೀಮಿಯಂ ಬ್ರ್ಯಾಂಡು. ಮತ್ತು ಔಟ್ಸೈಡ್ ಇಂಡಿಯಾ ಅದನ್ನ ಲಾಂಚ್ ಮಾಡಿದ್ದಾರೆ. ಸಿಮಿಲರ್ಲಿ ಅದೇ ಥರ ಜೈಸಲ್ಮೇರ್ ಕ್ರಾಫ್ಟ್ ಜಿನ್ ಕೂಡ. ಸೊ ಅದು 25 ಕಂಟ್ರೀಸಲ್ಲಿ ಅವೈಲೇಬಲ್ ಇದೆ. ಸೊ ನಿಮಗೆ ಗೊತ್ತಿರ್ಬೋದು, ಜಿನ್ ಅನ್ನೋದು ಅಷ್ಟೇ ಜಾಸ್ತಿ ಫೀಮೇಲ್ ಕ್ರೌಡ್ಗೆ ಟಾರ್ಗೆಟ್ ಮಾಡ್ತಾರೆ ಯೂಶ್ವಲ್ ಆಗಿ. ಅದೇ ಈ ಥರ ಈಗ ಸಿಂಗಲ್ ಮಾಲ್ಟ್ ಬಂದರೆ ಇದು ಮೇಲ್ ಕ್ರೌಡ್ಗೆ. ಸೊ ರಾಂಪುರ್ ಇಂಡಿಯನ್ ಸಿಂಗಲ್ ಮಾಲ್ಟ್ ಅನ್ನೋದನ್ನ 45 ಕಂಟ್ರೀಸಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಈಗೀಗ ರೀಸೆಂಟಾಗಿ ಡೆಲ್ಲಿಯಲ್ಲಿ ಕೂಡ ಇದರ ಅವೈಲಬಿಲಿಟಿ ಇದೆ ಅಂತ ಕಂಪನಿ ಹೇಳಿದೆ. ಸೊ 8PM ನಾರ್ಮಲ್ ವರ್ಷನ್ನು ಇಂಡಿಯನ್ ಮಾರ್ಕೆಟಲ್ಲಿ ಚೆನ್ನಾಗೇ ಸೆಲ್ ಆಗ್ತಾ ಇದೆ ತುಂಬ ವರ್ಷಗಳಿಂದ. ಸೊ ಅದೇ ಥರ ಅವರು ಒಂದು ಪ್ರೀಮಿಯಂ ವರ್ಷನ್ನ ಬಿಡುಗಡೆ ಮಾಡಿದ್ದಾರೆ ಔಟ್ಸೈಡ್ ಇಂಡಿಯಾ. ಸೊ ಅವ್ರದ್ದು ಮೇನ್ ಕಾನ್ಸಂಟ್ರೇಷನ್ ಏನಿದೆ ಈ ಕಂಪನಿದು ಅಂದರೆ, ಸೊ ಪ್ರೀಮಿಯಂ ಬ್ರ್ಯಾಂಡ್ಸ್ದು ಫೋಕಸ್ನ ಇನ್ಕ್ರೀಸ್ ಮಾಡಬೇಕು ಅನ್ನೋದು ಒಂದಿದೆ ಈಗ. ಅವರ ಅವರ ಬ್ರ್ಯಾಂಡ್ ಸ್ಟ್ರಾಟಜಿ ಆ ಕಡೆ ಹೋಗ್ತಾ ಇದೆ. ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಾವು ಇದನ್ನ ಓದಿದ್ರೆ, ಆನ್ಯುವಲ್ ರಿಪೋರ್ಟ್ನ ಓದಿದ್ರೆ. ಸೊ ಆನ್ಲೈನು ಅವೈಲಬಲ್ ಇದೆ ರಾಂಪುರ್ ಸಿಂಗಲ್ ಮಾಲ್ಟ್ ವಿಸ್ಕಿ. ಸೊ ಅವ್ರದ್ದು ವೆಬ್ಸೈಟ್ ನೋಡಿದ್ರೆ ನಿಮಗೆ ಎಷ್ಟೊಂದು ಕಂಟ್ರೀಸಲ್ಲಿ ಯಾವ ವೆಬ್ಸೈಟ್ಗಳಿಂದ ಆರ್ಡರ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಸೊ ಏಷ್ಯಾ, ಯುರೋಪ್, ನಾರ್ತ್ ಅಮೆರಿಕಾ. ಸೊ ಕೆಲವು ವೆಬ್ಸೈಟ್ಗಳು ವರ್ಕ್ ಆಗ್ತಾ ಇದೆ, ನಾನು ನೋಡಿದೆ. ಎಲ್ಲ ವೆಬ್ಸೈಟು ವರ್ಕ್ ಆಗ್ತಾ ಇಲ್ಲ. ಸೊ ಕೆಲವು ವೆಬ್ಸೈಟ್ ವರ್ಕ್ ಆಗುತ್ತೆ. ಸೊ ಬಟ್ ಡೆಫಿನೆಟ್ಲಿ ಅವೈಲಬಿಲಿಟಿ ಅಂತೂ ಇದೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಸೊ ಕಾಂಪಿಟೇಷನ್ ಈ ಕಂಪನಿಗೆ ಅಂದರೆ ಮೇನ್ ಕಾಂಪಿಟೇಟರು ನಮ್ಮ ಯುನೈಟೆಡ್ ಸ್ಪಿರಿಟ್ಸ್. ಮುಂಚೆ ವಿಜಯ್ ಮಲ್ಯ ಅವರು ಓನರ್ ಆಗಿದ್ರು ಇದ್ರದ್ದು. ಈಗ ಗೊತ್ತಿರೋ ಹಂಗೆ ಡಿಯಾಜಿಯೋ ಅನ್ನೋ ಒಂದು ಫಾರಿನ್ ಕಂಪನಿ ಓನರ್ ಆಗಿದೆ ಈ ಯುನೈಟೆಡ್ ಸ್ಪಿರಿಟ್ಸ್ದು ಕಂಪನಿದು. ಸೊ ಅದೊಂದು ಮೇನ್ ಕಾಂಪಿಟೇಟರ್ ಇದೆ. ಸೊ ಅವ್ರದ್ದು ಎಲ್ಲ ಬ್ರ್ಯಾಂಡ್ಗಳು ಯುನೈಟೆಡ್ ಸ್ಪಿರಿಟ್ಸಲ್ಲಿ ಬರಲ್ಲ. ಸೊ ಒಂದು ಸ್ವಲ್ಪ ಫಾರಿನ್ ಬ್ರ್ಯಾಂಡ್ಗಳು ಅದೆಲ್ಲ ಹೊರಗಡೆನೆ ಬಾಟ್ಲಿಂಗ್ ಆಗುತ್ತೆ. ಸೊ ಸೊ ಆಬ್ವಿಯಸ್ಲಿ ಇದು ಡ್ಯೂಟಿ ಫ್ರೀಯಲ್ಲಿ ಮಾರಾಟ ಆಗೋ ಫಾರಿನ್ ಬ್ರ್ಯಾಂಡ್ಗಳು ಇದ್ದೇ ಇದೆ ಕಾಂಪಿಟೇಷನು, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಆಮೇಲೆ ಇನ್ನೊಂದಿದೆ, ಜಗದಾಲೆ ಗ್ರೂಪ್ ಅನ್ನೋ ಒಂದು ಗ್ರೂಪಿಂದ ಅಮೃತ್ ಡಿಸ್ಟಿಲರೀಸ್ ಅಂತ. ಸೊ ಇವ್ರದ್ದು ಸ್ಟ್ರಾಟಜಿನೂ ಇದೇ ಥರ ಇದೆ. ಸೊ ರಾಡಿಕೋ ಕೈತಾನ್ ಥರನೇ ಇದೆ, ಬಟ್ ಇದು ಅನ್ಲಿಸ್ಟೆಡ್ ಕಂಪನಿ. ಮತ್ತು ಅಗೇನ್ ಪೌಲ್ ಜಾನ್ ಅನ್ನೋದು ಒಂದು ಕಾಂಗ್ಲೋಮರೇಟು. ಸೊ ಇವ್ರದ್ದು ಅಷ್ಟೇ ಸಿಂಗಲ್ ಮಾಲ್ಟು ಒಳ್ಳೆ ಐ ಮೀನ್ ಅದು ತುಂಬ ಪಾಪ್ಯುಲರ್ ಇದೆ. ಸೊ ಪೌಲ್ ಜಾನು ಒಂದು ಕಾಂಪಿಟರ್ ಅಂತ ಹೇಳ್ಬೋದು. ಮತ್ತು ಫಾರಿನ್ ಪ್ಲೇಯರ್ಸ್ ಇದ್ದೇ ಇದ್ದಾರೆ. ಮತ್ತು ಹಳೆ ಪರ್ನಾರ್ಡ್ ರಿಕಾರ್ಡ್ ಅನ್ನೋದು, ವಿಚ್ ಇಸ್ ಲೈಕ್ ಅವರು ಜಾಕ್ ಡೇನಿಯಲ್ಸ್ ಅನ್ನೋದನ್ನ ಮ್ಯಾನುಫ್ಯಾಕ್ಚರ್ ಮಾಡೋರು. ಸೊ ಇದೆಲ್ಲ ಇದ್ದೇ ಇದೆ. ಕಾಂಪಿಟೇಷನ್ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಇದರಲ್ಲಿ. ಈ ಬಿಸ್ನೆಸ್ಸಲ್ಲಿ ತುಂಬ ಕಾಂಪಿಟೇಷನ್ ಅಂತೂ ಇದೆ. ಸೊ ಒಂದು ಇನ್ವೆಸ್ಟರ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡೆ. ಇದು ಆಲ್ಕೋಹಾಲ್ ಕಂಪನಿ ಅಥವಾ ಬ್ರ್ಯಾಂಡ್ ಪ್ರೀಮಿಯಮೈಸೇಷನ್ ಸ್ಟ್ರಾಟಜಿ ಓದಿದಾಗ ನನಗೆ ನೆನಪಾಗಿದ್ದು ಒಬ್ಬರು ಇನ್ವೆಸ್ಟರ್, ಟಾಮ್ ರೂಸೋ ಅಂತ. ಸೊ ಇವರು ಟಾಮ್ ರೂಸೋ ಅನ್ನೋರು ಸೆಂಪರ್ ವಿಕ್ ಪಾರ್ಟ್ನರ್ಸ್ ಅನ್ನೋ ಒಂದು ಕಂಪನಿನ ನಡೆಸ್ತಾರೆ. ಸೊ ಅವರೇ ಮೇನ್ ಫಂಡ್ ಮ್ಯಾನೇಜರ್ ಅಲ್ಲಿ. ಸೊ ಅವ್ರದ್ದೇ ಮೇನ್ ಡಿಸಿಷನ್ಸ್ ಅವ್ರು ತಗೊಳ್ಳೋದು. ಸೊ ಅವ್ರು ಹೇಳೋದೇನೆಂದರೆ, ಯಾವ ಥರ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ, ಒಂದು ಬ್ರ್ಯಾಂಡ್ ಪವರ್ ಇರಬೇಕು, ಮತ್ತು ಕಸ್ಟಮರ್ಗಳು ಅದೇ ಬ್ರ್ಯಾಂಡ್ನ ಮತ್ತೆ ಮತ್ತೆ ಬರ್ತಾ ಇರಬೇಕು. ಸೊ ಅವರ ರಿಸರ್ಚ್ ಪ್ರಕಾರ ಆಲ್ಕೋಹಾಲು ಅಥವಾ ಕುಡಿಯೋ ಇದರಲ್ಲಿ ಲಿಕ್ಕರ್ ಬಿಸ್ನೆಸ್ಸಲ್ಲಿ ಕಸ್ಟಮರ್ಸ್ ಆರ್ ವೆರಿ ಮಚ್ ಬ್ರ್ಯಾಂಡ್ ಲಾಯಲ್. ಸೊ ನೀವು ನೋಡಿರ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರೂ ಹೋದರೆ ಒಬ್ಬೊಬ್ಬರು ಫ್ರೆಂಡ್ಸ್ ಕುಡಿತಾರೆ, ಒಬ್ಬೊಬ್ರು ಕುಡಿಯಲ್ಲ. ಸೊ ನಾನು ಕುಡಿದಲೇ ಇರೋರ ಬಗ್ಗೆ ಹೇಳ್ತಾ ಇಲ್ಲ, ಯಾರು ಕುಡಿತಾರೆ ಅವರು ಅದೇ ಬ್ರ್ಯಾಂಡ್ನ ಪ್ರಿಫರ್ ಮಾಡ್ತಾರೆ ಯೂಶ್ವಲ್ ಆಗಿ. ಎವ್ರಿ ಟೈಮ್ ದೇ ವಾಂಟ್ ಟು ಬೈ ದ ಸೇಮ್ ಬ್ರ್ಯಾಂಡ್. ಸೊ ಅದ್ರ ಬಗ್ಗೆ ನಾನು ಹೇಳಿದೆ ಅಷ್ಟೇ. ಸೊ ಇವರು ಪೋರ್ಟ್ಫೋಲಿಯೋ ನೋಡಿದ್ರೆ 4 ಆಲ್ಕೋಹಾಲ್ ಕಂಪನೀಸ್ ಇದೆ ನೋಡಿ. ಹೆನೆಕೆನ್ ಅಂತ ಇದೆ, ಆಮೇಲೆ ಪರ್ನಾರ್ಡ್ ರಿಕಾರ್ಡ್ ಇದೆ ನಾನು ಹೇಳಿದ್ದು, ಆಮೇಲೆ ಆನ್ಹ್ಯೂಸರ್ ಬುಷ್ ಇದೆ, ಬ್ರೌನ್ ಫಾರ್ಮ್ಯಾನ್ ಹೇಳಿದೆ. ಸಾರಿ, ನಾನು ನಿಮಗೆ ಮೊದಲು ಹೇಳಿದ್ದು ಪರ್ನಾರ್ಡ್ ರಿಕಾರ್ಡ್ದು ಅಂತ ಹೇಳಿದೆ, ಇದು ಜಾಕ್ ಡೇನಿಯಲ್ಸು. ಅದು ರಾಂಗ್. ಅದು ಆ್ಯಕ್ಚುಲಿ ಬ್ರೌನ್ ಫಾರ್ಮ್ಯಾನ್ದು, ಜಾಕ್ ಡೇನಿಯಲ್ಸ್ ಬ್ರೌನ್ ಫಾರ್ಮ್ಯಾನ್ದು ಕಂಪನಿದು. ಮತ್ತು ಹೆನೆಕೆನ್ ಅಂತೂ ನಿಮಗೆ ಗೊತ್ತಿದೆ, ಬಿಯರ್ ಕಂಪನಿ. ಪರ್ನಾರ್ಡ್ ರಿಕಾರ್ಡು ಅಷ್ಟೇ ಒಂದು ಆಲ್ಕೋಹಾಲ್ ಕಂಪನಿ. ಒಳ್ಳೊಳ್ಳೆ ಬ್ರ್ಯಾಂಡ್ಗಳಿದೆ. ಐ ಥಿಂಕ್ ಈವನ್ ಜಾನಿ ವಾಕರು ಅದೇ ಕಂಪನಿ ಇದಿರಬೇಕು. ಮತ್ತು ಆನ್ಹ್ಯೂಸರ್ ಬುಷು ಅಷ್ಟೇ ಬಿಯರ್ ಕಂಪನಿ. ನಿಮ್ಮ ಇಲ್ಲಿ ಬೆಂಗಳೂರಲ್ಲೂ ಅವೈಲಬಲ್ ಇದೆ, ಬಡ್ವೈಸರ್ ಅಂತ ಒಂದು ಬ್ರ್ಯಾಂಡು. ಸೊ ಆ ಕಂಪ್ನಿ ಇದ್ದದು. ಮತ್ತು ಇನ್ನೊಂದು ಏನಂದರೆ, ಎಷ್ಟೊಂದು ಕಂಪ್ನಿಗಳು ಇದರಲ್ಲಿ ಬಿಯರ್ ಕಂಪ್ನಿಗಳು ದೇ ಆರ್ ಲಾಂಚಿಂಗ್ ಎ ನಾನ್ ಆಲ್ಕೋಹಾಲಿಕ್ ವರ್ಷನ್ಸ್ ಆಲ್ಸೋ. ಸೊ ಅವರು ಹೆಂಗೆ ಅಂದರೆ, ಈಗ ನೋಡ್ದಂಗೆ ನೀವು ಎಷ್ಟೊಂದು ಕಂಪನಿಗಳಲ್ಲಿ ಅವರು ಬರೀ ಆಲ್ಕೋಹಾಲಿಕ್ ಬಿವರೇಜಸ್ ಅಲ್ಲ, ನಾನ್ ಆಲ್ಕೋಹಾಲಿಕ್ಕು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಬಟ್ ಸದ್ಯಕ್ಕೆ ಇನ್ನು ರಾಡಿಕೋ ಕೈತಾನು ಹಾರ್ಡ್ ಲಿಕ್ಕರ್ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ
ಆ ಕಡೆ ಹೋಗಿಲ್ಲ. ಬಟ್ ಯೂಶುವಲಿ ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ ಮ್ಯಾನುಫ್ಯಾಕ್ಚರರ್ಗಳು ಬಿಯರ್ ಕಂಪನೀಸ್ ಆಗಿರುತ್ತೆ. ಸೊ ನಾನ್ ಆಲ್ಕೋಹಾಲಿಕ್ ವರ್ಷನ್ ಆಫ್ ದ ಬಿಯರ್ ಬಿಡ್ತಾರೆ ಸಾಮಾನ್ಯವಾಗಿ. ಸೊ ನೀವು ನೋಡ್ದಂಗೆ ಈ ಥರ ಅವ್ರ ಪೋರ್ಟ್‌ಫೋಲಿಯೋಲಿ ಆಲ್ಮೋಸ್ಟ್ 20% 15% ತನಕ ಆಲ್ಕೋಹಾಲ್ ಕಂಪನೀಸ್ ಇದೆ. ಬಟ್ ಬೇರೆ ಕಂಪನಿಗಳನ್ನು ನೋಡಿದ್ರೆ ಅವರು ಮೇನ್ಲಿ ಬ್ರ್ಯಾಂಡ್ ಓರಿಯೆಂಟೆಡ್ ಕಂಪನೀಸಲ್ಲಿ ಲಿಸ್ಟೆಡ್ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ನಾನು ಜಸ್ಟ್ ನನಗಿದು ಈ ಇನ್ವೆಸ್ಟರ್ ಬಗ್ಗೆ ನೆನಪಾಯಿತು. ಆಲ್ಕೋಹಾಲ್ ಕಂಪನಿ ಮತ್ತೆ ಬ್ರ್ಯಾಂಡ್ ಪ್ರೀಮಿಯಮೈಸೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಂಗೆ. ಸೊ ನಾನು ಅದೇ ಕನ್ಕ್ಲೂಡ್ ಮಾಡ್ತಾ ಇರೋದು ಇದೇ ಥರ. ಸೊ ಇದು ಒಳ್ಳೆ ಕಂಪನಿ. ಸೊ ಬಿಸ್ನೆಸ್ಸು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ನೆಟ್ ಡೆಟ್ ಅಥವಾ ಸಾಲನ ಕಡಿಮೆ ಮಾಡ್ತಾ ಇದ್ದಾರೆ. ಬಟ್ ನಾವು ಟ್ರ್ಯಾಕ್ ಮಾಡ್ತಾ ಇರಬೇಕು. ಯಾಕೆಂದರೆ ಶೇರ್ ಪ್ರೈಸು ತುಂಬ ಮೇಲೆ ಹೋಗಿದೆ ರೀಸೆಂಟಾಗಿ. ಮತ್ತು ಆಬ್ವಿಯಸ್ಲಿ ಇದು ನಮ್ಮ ಗೌರ್ಮೆಂಟಲ್ಲಿ ಅವಾಗವಾಗ ರಿಸ್ಕ್ಗಳಿದೆ. ಸೊ ರೆಗ್ಯುಲೇಟರಿ ರಿಸ್ಕ್ ಅಂದರೆ ಈಗ ಸಡನ್ನಾಗಿ ಹೇಳ್ಬೋದು, ಅವಾಗ ಆಗಿತ್ತು ರೀಸೆಂಟಾಗಿ ಕೆಲವು ಸ್ಟೇಟ್ಸಲ್ಲಿ ಮಾರಾಟ ಮಾಡೋ ಹಾಗಿಲ್ಲ. ಮತ್ತು ಹೈವೇಗಳಲ್ಲಿ ಬ್ಯಾನ್ ಮಾಡಿದ್ದಾರೆ. ಸೊ ಈ ಥರ ಎಷ್ಟೊಂದು ರಿಸ್ಕ್ಗಳಿದೆ ಡೆಫಿನೆಟ್ ಆಗಿ. ಸೊ ನಾನು ಹೇಳ್ತಾ ಇಲ್ಲ ಈ ರಿಸ್ಕ್ ಇಲ್ಲ ಅಂತ. ಸೊ ರಿಸ್ಕ್ ಡೆಫಿನೆಟ್ಲಿ ಇದೆ. ಬಟ್ ಇಲ್ಲಿ ಮೇಯ್ನ್ ಏನಂದರೆ ಈ ಕಂಪನಿದು ನನಗೆ ಕಾಂಪಿಟೇಟಿವ್ ಅಡ್ವಾಂಟೇಜು ಲಾಂಜಿವಿಟಿ, ಅಂದರೆ ಎಷ್ಟು ವರ್ಷಗಳ ಕಾಲ ಈ ಬ್ರ್ಯಾಂಡು ಇರುತ್ತೆ ಅದು, ಮತ್ತು ಕಸ್ಟಮರ್ ಲಾಯಲ್ಟಿ ಬ್ರ್ಯಾಂಡ್ಗಳಿಗೆ. ಸೊ ಇದು ಎರಡು ಮೇಯ್ನ್ ನನಗೆ. ಮತ್ತು ಆಬ್ವಿಯಸ್ಲಿ ಇದು ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಎಲ್ಲ ನೋಡ್ತಾ ಇರಬೇಕು. ಸೊ ಪ್ಯಾರಲಲ್ ಆಗಿ ಎರಡನ್ನೂ ಟ್ರ್ಯಾಕ್ ಮಾಡ್ತಾ ಇದು ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಕಂಪನಿ ಇಂಡಿಯನ್ ಮಾರ್ಕೆಟಲ್ಲಿ. ಸೊ ಅದನ್ನು ಅದಕ್ಕೋಸ್ಕರ ನಾನು ಈ ಕಂಪನಿ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡೆ. ಸೊ ಧನ್ಯವಾದಗಳು. ಸೊ ನೆಕ್ಸ್ಟ್ ಟೈಮ್ ನಾನು ಇನ್ನೊಂದು ಕಂಪನಿ ಬಗ್ಗೆ, ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಕಂಪನಿ ಬಗ್ಗೆ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ.